ಸುಂದರ್ ಎಂಬುವ ಒಂದು ಗ್ರಾಮದಲ್ಲಿ ಜೋಮೋನ್ ಎಂಬುವ ಒಂದು ಹುಡುಗ ವಾಸಿಸುತ್ತಿದ್ದ. ಜೋಮೋನ್ ಪ್ರತಿದಿನ ಅವ್ರ ಮನೆಯಿಂದ ಸ್ಕೂಲ್ಗೆ ನಡ್ಕೊಂಡು ಹೋಗ್ತಿದ್ದ. ಅವ್ರ ಮನೆ ಸ್ಕೂಲಿಂದ ಸ್ವಲ್ಪ ದೂರ ಇತ್ತು. ಹೀಗಿದ್ದಾಗ ಒಂದಿನ ನಮ್ಮ ಜೋಮೋನ್ ಸ್ಕೂಲಿಂದ ಮನೆಗೆ ನಡ್ಕೊಂಡು ಹೋಗ್ತಾ ಇರ್ತಾನೆ. ಬೇರೆ ಮಕ್ಕಳೆಲ್ಲ ಅವನಿಗಿಂತ ಮುಂಚೆ ಮನೆಗೆ ಹೋಗಿರ್ತಾರೆ. ಪಾಪ ಜೋಮೋನ್ ದಪ್ಪ ಇರುವ ಕಾರಣದಿಂದ ತುಂಬಾ ಮೆತ್ತಗ್ ನಡ್ಕೊಂಡು ಹೋಗ್ತಿದ್ದ. ಅವನು ಮೆಲ್ಲಗೆ ನಡ್ಕೊಂಡು ಮಾವಿನ ಗಿಡದ ಹತ್ರ ಬರ್ತಾನೆ. ಅಲ್ಲಿ ಮಕ್ಕಳೆಲ್ಲರೂ ಮಾವಿನ ಹಣ್ಣು ಕಿತ್ತೋದನ್ನ ನೋಡ್ತಾರೆ. ಹಾ, ಈ ಮರದಲ್ಲಿ ಎಷ್ಟು ಮಾವಿದೆ, ಇದು ನನಗೆ ಸಿಕ್ಕಿದ್ರೆ ನಾನು ಚೆನ್ನಾಗಿ ತಿಂತೀನಿ. ಹಾ, ಬಂದ್ಬಿಟ್ಟ ಗಂಡು ಚೌಮೋನ್. ಇಲ್ಲಿ ಯಾಕೋ ಬಂದೆ? ಇವನ್ ಕೈಯಲ್ಲಿ ನಡಿಯಕ್ ಕೂಡ ಆಗಲ್ಲ. ಸ್ನೇಹಿತರೆ, ನನಗೊಂದು ಮಾವು ಕೊಡ್ತೀರಾ? ಸ್ನೇಹಿತರೆ, ಕೇಳಿಸ್ಕೊಂಡ್ರಾ? ಇವನಿಗೆ ಮಾವು ಬೇಕಂತೆ. ಬೇಕಂದ್ರೆ ನೀನೇ ಹೋಗಿ ಕಿತ್ಕೊಳ್ಳೋ. ಪಾಪ ಜೋಮೋನ್ ತುಂಬಾನೇ ಬೇಜಾರಾಗ್ತಾನೆ. ಕಲ್ಲಿಂದ ಮಾವಿನಕಾಯಿ ಅವನ ಕೈಯಲ್ಲಿ ಹೊಡಿಯಕ್ಕಾಗಿಲ್ಲ. ನೀವು ನನಗೆ ಒಂದಾದ್ರೂ ಕೊಡ್ತೀರಾ? ಇಲ್ಲ, ನಿಂಗೆ ಕೊಡೋದಿಲ್ಲ. ನಿಮಗೆ ನಾನು ಕಲರ್ ಪೆನ್ಸಿಲ್ ಕೊಡ್ತೀನಿ. ಯಾರಿಗ್ ಬೇಕೋ ನಿನ್ನ ಪೆನ್ಸಿಲ್? ನಮ್ಮ ಹತ್ರನೂ ಇದೆ. ಇಲ್ಲ ಅಂದ್ರೆ ನಾನು ನನ್ನ ವಾಟರ್ ಬಾಟಲ್ ಕೊಡ್ತೀನಿ. ನಮಗೇನು ಈ ಹಳೆಯ ವಾಟರ್ ಬಾಟಲ್ ಏನು ಬೇಕಾಗಿಲ್ಲ. ನೀ ನಮಗೆ ಏನೇ ಕೊಟ್ರು ಕೂಡ ನಾವು ನಿನಗೆ ಮಾವಿನಕಾಯಿ ಕೊಡಲ್ಲ. ಈ ಗುಂಡ ಇದನ್ನಲ್ವಾ, ಅವನು ಮೂರ್ಖ, ಆದ್ರೂ ಪಾಪ. ಆಗ ಒಂದು ಕೋತಿ ಪಕ್ಕದಲ್ಲಿರುವ ಒಂದು ಮರದ ಮೇಲೆ ಕೂತಿರುತ್ತೆ. ಎಲ್ಲಾನು ನೋಡ್ತಿರುತ್ತೆ, ಕೇಳಿಸ್ಕೊತಿರುತ್ತೆ. ಪಾಪ ಹುಡ್ಗ, ಎಲ್ಲರೂ ಸೇರಿ ಅವನ್ನ ರೇಗಿಸ್ತಿದ್ದಾರೆ. ಅವನ್ಗೆ ಹೇಗಾದ್ರೂ ಸಹಾಯ ಮಾಡ್ಬೇಕಲ್ಲ. ಓ ಹಾ, ಹ್ಮ್, ಹ, 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 ಹ. ಓಹೋ, ಮಾವಿನ ಹಣ್ಣು. ಹಾ, ಇವಾಗ ನಾವು ಏನ್ ನೋಡಿದ್ವಿ? ನಾವು ಜೋಮನ್ನ ಇಷ್ಟು ಚುಡಾಯಿಸ್ಬಾರ್ದಾಗಿತ್ತು. ಹೌದು, ಒಂದ್ ವೇಳೆ ಜೋಮನಿಗೆ ಮಾವಿನಕಾಯಿ ಕೊಟ್ಟಿದ್ರೆ ಅವನು ನಮಗೆ ಮಾವಿನಣ್ಣು ಕೊಡ್ತಿದ್ದ. ನಾವ್ ಅವನ ಹತ್ರ ಹೇಗ್ ಕೇಳೋದು? ಓಹೋ, ಇದು ಎಷ್ಟು ಸಿಹಿಯಾಗಿದೆ. ಇದು ಮಾವ ಇಲ್ಲ ಜೇನುತುಪ್ಪನ? ಓ, ಜೇನುಗಿಂತ ಈ ಮಾವು ತುಂಬಾ ಸಿಹಿಯಾಗಿದೆ. ನೀನು ನಮ್ಗೋಸ್ಕರ ಮಾವಿನ ಹಣ್ಣು ಕೊಡ್ತೀಯಾ? ನಾವೆಲ್ಲರೂ ಸೇರ್ಕೊಂಡು ತಿನ್ಬೋದು. ನೀನು ಈ ಮಾವಿನದನ್ನ ನಮಗೂ ಕೊಡ್ತೀಯಾ? ನಾವೆಲ್ಲರೂ ಸೇರಿ ತಿನ್ನೋಣ. ಆಹಾ, ಖಂಡಿತ, ಇಲ್ಲಿಗೆ ಬನ್ನಿ. ತಗೊಳ್ಳಿ, ತಿನ್ನಿ, ಎಲ್ಲರೂ ಇದನ್ನ ತಿನ್ನಿ. ನೀನ್ ನಮ್ಮನ್ನ ಕ್ಷಮಿಸ್ತೀಯಾ? ಏನಕ್ಕೆ? ನಾವು ನಿನ್ನನ್ನ ಚುಡಾಯಿಸಿದ್ವಿ, ಗುಂಡ ಅಂತ ಬೇರೆ ಕರೆದ್ವಿ. ಆಹಾ, ಪರವಾಗಿಲ್ಲ. ಈಗ ನೀವೆಲ್ಲ ನನ್ನ ಸ್ನೇಹಿತರಲ್ವಾ, ನನಗೆ ಅಷ್ಟು ಸಾಕು. ಮಾವಿನ ಕಾಯಿ ಸಿಕ್ತು, ಮಾವಿನ ಹಣ್ಣು ಸಿಕ್ತು, ಮತ್ತೆ ಒಳ್ಳೆ ಫ್ರೆಂಡು ಸಿಕ್ತ.
ನಮಗೆ ಮಾವಿನ ಹಣ್ಣು ಸಿಕ್ತು, ಮಾವಿನಕಾಯಿ ಸಿಕ್ತು, ಒಳ್ಳೆ ಸ್ನೇಹಿತನೂ ಸಿಕ್ತ. ಮತ್ತೆ ಈ ಪ್ರಕಾರ ಒಳ್ಳೆ ಮನಸ್ಸಿರುವ ನಮ್ಮ ಜೋಮೋನ್ಗೆ ತುಂಬಾ ಒಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ರು, ಮತ್ತೆ ಮಾವಿನ ಹಣ್ಣು ಸಿಕ್ತು. ಅರೆ, ಏನ್ ನೀನು ಇನ್ನು ಚಾಕ್ಲೇಟ್ ತಿಂದು ಮುಗಿಸಿಲ್ವಾ? ಇಲ್ಲ ಅಪ್ಪು ಅಣ್ಣ. ನಾನು ನನ್ನ ಚಾಕ್ಲೇಟ್ ಅನ್ನು ನಿನಗಿಂತ ಮುಂಚೆ ತಿಂದು ಮುಗಿಸ್ಬಾರ್ದಾಗಿತ್ತು. ಕಿಟ್ಟುನ್ನಿ, ನನಗೆ ನಿನ್ನ ಅರ್ಧ ಚಾಕ್ಲೇಟ್ ಕೊಡ್ತೀಯಾ? ಇಲ್ಲ, ನಾನು ಕೊಡೋದಿಲ್ಲ. ನೀನು ನನ್ಗೋಸ್ಕರ ನಿನ್ನ ಅರ್ಧ ಚಾಕ್ಲೇಟ್ ಕೊಟ್ರೆ ನಾನು ನಿನ್ಗೋಸ್ಕರ ನೇರಳೆಯನ್ನು ಕಿತ್ಕೊಡ್ತೀನಿ. ನನ್ಗೋಸ್ಕರ ನೀರ್ಲೆಯನ್ನು ಎಲ್ಲಿಂದ ತರ್ತೀಯ? ಸುಳ್ಳು ಹೇಳ್ಬೇಡ. ದೊಡ್ಡವ್ರು ಯಾವಾಗ್ಲೂ ಸುಳ್ಳು ಹೇಳ್ಬಾರ್ದು. ನಾನು ಸುಳ್ಳು ಹೇಳ್ತಿಲ್ಲ ಕಿಟ್ಟು, ನಾನ್ ಹೇಳ್ತಿರೋದು ನಿಜ. ಇಲ್ಲ, ನಾನ್ ನಂಬೋದಿಲ್ಲ. ಸರಿ ಆಯ್ತು, ಹಾಗಾದ್ರೆ ನನ್ ಜೊತೆ ಬಾ. ಅಲ್ ನೋಡು ಕಿಟ್ಟು, ಎಷ್ಟು ಹಣ್ಣುಗಳಿದೆ ಅಂತ. ಹಾ, ಹೌದನ್ನ, ಎಷ್ಟಿದೆ ನೋಡು. ಬಾಬಾ, ನಾವು ಹೋಗಿ ಸ್ವಲ್ಪ ಕಿತ್ಕೊಂಡ್ ಬರೋಣ. ಖಂಡಿತ, ನಿನಗೆಷ್ಟು ಬೇಕೋ ಅಷ್ಟು ಕಿತ್ಕೊಂಡ್ ಬರೋಣ. ಮೊದಲು ನನಗೆ ಚಾಕ್ಲೇಟ್ ಕೊಡು. ಅಲ್ಲಿ ನೋಡು ಕಿಟ್ಟು, ಆ ಮರದಲ್ಲಿ ಮಿಟ್ಟು. ಹೌದಣ್ಣ, ಆ ಗಿಳಿ ಎಷ್ಟು ಸುಂದರವಾಗಿದೆ ಅಲ್ವಾ? ವಾ ವಾ, ಬಾ ಅಣ್ಣ, ಹೋಗದನ್ನ ಹಿಡ್ಕೊಂಡ್ ಬರೋಣ. ಮಿಟ್ಟು ತೆಂಗಿನ ಮರದ ಮೇಲೆ ಹೋಗ್ಬಿಡ್ತು. ನನಗೆ ಅದು ಬೇಕು. ಸರಿ ಬಾ, ಮರ ಆತು, ಕನುರ ಚಿಕ್ಕಪ್ಪನ ಕರ್ಕೊಂಡ್ ಬರೋಣ ಬಾ. ಏನಾಯ್ತು ಮಕ್ಕಳೇ? ನೀವ್ ನನ್ಗೋಸ್ಕರ ಒಂದು ಮಿಟ್ಟುನ ಹಿಡಿದ್ಕೊಡ್ತೀರಾ? ಗಿಳಿನ? ಓ, ಆದ್ರೆ ನಿಮ್ಗೋಸ್ಕರ ನಾನು ಎಲ್ಲಿಂದ ಹಿಡ್ಕೊಂಬರ್ಲಿ? ಅದು ಅಲ್ಲಿದೆ ಮಿಟ್ಟು, ನೀವು ನನ್ ಜೊತೆ ಬರ್ತೀರಾ? ಸರಿ, ನಾ ಹೋಗ್ತೀನಿ. ಆದ್ರೆ ನಾವು ಎಲ್ಲಿಗೆ ಹೋಗ್ಬೇಕು? ಕಾರಣ ಅಂಕಲ್ ಜೊತೆ ಕಿಟ್ಟುನಿ ಮತ್ತೆ ಅಪ್ಪುನ್ನಿ ಜಾಮ್ ಮರದ ಹತ್ರ ಅವರು ಹೋಗ್ತಾರೆ. ಕಿಟ್ಟುನಿ ಒಣಗೋಗಿರೋ ತೆಂಗಿನ ಮರವನ್ನ ತೋರಿಸಿ ಹೇಳ್ದ, ಆ ಗಿಳಿ ಆ ಮರದ ಮೇಲೆ ಇದೆ. ತಗೊಳ್ಳಿ ನಿಮ್ಮ ಗಿಳಿ. ಇದನ್ನ ಇಡೋದಕ್ಕೆ ಪಂಜರ ಇದೆಯಾ? ಹಾ, ನಮ್ಮ ಹತ್ರ ಪಂಜರ ಇದೆ. ನಮ್ಮ ಬೆಕ್ಕಿನ ಪಂಜರ. ಮಿಟ್ಟು ಸಿಕ್ತ ಸುಂದರವಾದ ಮಿಟ್ಟು ಸಿಕ್ತ. ಮಿಟ್ಟು ಸಿಕ್ತ ಸುಂದರವಾದ ಮಿಟ್ಟು ಸಿಕ್ತ. ಹಾಲು ಕೊಡ್ತೀನಿ ಇವನ್ಗೆ, ಹಣ್ಣು ಕೊಡ್ತೀನಿ ಇವನ್ಗೆ. ಮಿಟ್ಟು ಸಿಕ್ತ ಸುಂದರವಾದ ಮಿಟ್ಟು ಸಿಕ್ತ. ಇಲ್ಲಿ ನೋಡು ಮಿಟ್ಟು, ನಾವು ನಿನ್ಗೋಸ್ಕರ ಏನ್ ತಂದಿದೀವಂತ ನೋಡು. ನೋಡಿದ್ಯಾ ಅಣ್ಣ, ಈ ಗಿಳಿ ಎಷ್ಟು ಸಂತೋಷವಾಗಿದೆ ಅಂತ. ಅದಕ್ಕೆ ಪಂಜರ ತುಂಬಾ ಇಷ್ಟ ಆಗಿದೆ ಅನ್ಸತ್ತೆ. ಹಾ, ನಿಜವಾಗ್ಲೂ ಈ ಮಿಟ್ಟುಗೆ ಎಷ್ಟೋ ಇಷ್ಟ ಆಗಿದೆ ಅನ್ಸತ್ತೆ. ಇದೆಲ್ಲವನ್ನ ಒಂದು ಕೆಟ್ಟ ಬೆಕ್ಕು ನೋಡ್ತಾ ಇತ್ತು. ಯಾವಾಗ ಅಪ್ಪುನ್ನಿ ಮತ್ತೆ ಕಿಟ್ಟುನ್ನಿ ಅಲ್ಲಿಂದ ಹೋಗ್ತಾರೋ ಆ ಬೆಕ್ಕು ಆ ಗಿಳಿಯ ಬಳಿ ಬರುತ್ತೆ. ಆ ಗಿಳಿ ಆ ಬೆಕ್ಕನ್ನು ನೋಡಿ ಹೆದರ್ಬಿಡುತ್ತೆ. ಭಯಪಡಬೇಡ, ನನ್ನ ಪಂಜರದಲ್ಲಿ ಯಾರಿದ್ದಾರೆ ಅಂತ ನೋಡ್ದಕ್ ಬಂದಿದ್ದೀನಿ. ಸ್ನೇಹಿತ, ನೀನಂಗೆ ಸಹಾಯ ಮಾಡ್ತೀಯಾ? ಏನ್ ಸಹಾಯ ಬೇಕು? ನನ್ನ ಹೊರಗಡೆ ಹಾಕಕ್ಕಾಗತ್ತಾ? ಇಲ್ಲಿಂದ ನೀನೇ ಆಚೆ ಹೋಗ್ಬೋದಲ್ವಾ? ನಾನು ಯಾವಾಗ್ಲೂ ಇಲ್ಲಿಂದ ಆಚೆ ಹೋಗ್ತೀನಿ. ಹೇ ಮಿತ್ರ, ಆ ಮಕ್ಳು ಈ ಪಂಜರದಲ್ಲಿ ನನ್ನ ಬಂಧಿಸಿಟ್ಟಿದ್ದಾರೆ. ನಾರಿಂದ ಹೊರಡ ಹೋಗಕ್ಕಾಗಲ್ಲ. ಓ ಹೌದಾ? ಅಯ್ಯೋ ಪಾಪ, ಏನ್ ಮಾಡೋದು? ನಾನ್ ಸಹಾಯ ಮಾಡಕ್ಕಾಗಲ್ಲ, ನನ್ಗೆ ಬೀಗ ತೆಗಿಯಕ್ ಬರಲ್ಲ. ಅರೆ ಮಿತ್ರ, ನಾನು ಆಕಾಶದಲ್ಲಿ ಎತ್ತರಕ್ಕೆ ಹಾರ್ಬೇಕು. ನಾನು ಯಾವ್ದ ರೀತಿ ಪಾಪ ಮಾಡಿಲ್ಲ.
ಹೊಲದಲ್ಲಿರೋ ಹೊತ್ತವನ್ನ ತಿನ್ಬೇಕು ಅಂತ ಆಸೆ ಆಗ್ತಾ ಇದೆ. ಹಣ್ಣು ಹಂಪಲದ ತಿನ್ಬೇಕು ಅನ್ಸ್ತಿದೆ. ನನಗೋಸ್ಕರನು ಮನೇನ ಮಾಡ್ಕೊಂಡು ಅದ್ರಲ್ಲಿ ಇಡಬೇಕು. ನಾನು ರಕ್ಕೇನ ಬಿಡ್ತು ಪತ್ತಿನ ನಿದ ಹಾರಕ್ಕಾಗತ್ತಾ? ಈ ಲೋಕವನ್ನ ನಾನು ಮತ್ತೆ ನೋಡಕ್ಕಾಗತ್ತಾ? ನಾನು ಈಗ ಸರಿ, ನಿನಗೋಸ್ಕರ ನಾನು ಸೂಪರ್ ಐಡಿಯಾ ಕೊಡ್ತೀನಿ. ಆದ್ರೆ ನೀನು ಸರಿಯಾಗಿ ಆಕ್ಟಿಂಗ್ ಮಾಡ್ಬೇಕು. ಅದ್ರಗೋಸ್ಕರ 2 ದಿನ ಊಟನೂ ಮಾಡದೇ ಇರ್ಬೇಕು. ಸರಿ, ಇಲ್ಲಿಂದ ಹೊರಗಡೆ ಹೋಗೋದಿಕ್ಕೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಇವಾಗಿಂದ ನೀನು ಏನು ತಿನ್ಬಾರ್ದು ಮತ್ತೆ ಏನ್ ಸೌಂಡು ಕೊಡ್ಬಾರ್ದು. ಆ ರೀತಿ ಹೇಳಿ ಕುರುಂಬಿ ಬೆಕ್ಕು ಅಲ್ಲಿಂದ ಹೋಯ್ತು. ಮಾರನೇ ದಿನ ಬೆಳಿಗ್ಗೆ ಅಪ್ಪುನ್ನಿ ಮತ್ತೆ ಕಿಟ್ಟುನಿ ಅಲ್ಲಿಗೆ ಬಂದ್ರು. ಅವರು ನೋಡಿದ್ರು ಗಿಳಿ ಅಲ್ಲಿ ಸುಸ್ತಾಗಿ ಮಲ್ಕೋಬಿಟ್ಟಿತ್ತು. ಅದು ನಿನ್ನೆ ಕೊಟ್ಟಿದ್ದ ಆ ಹಣ್ಣನ್ನು ಕೂಡ ತಿಂದೇ ಇರ್ಲಿಲ್ಲ. ಏನಾಯ್ತು? ನಿನಗೆ ಹಸಿವಾಗಿಲ್ವಾ? ಇಲ್ಲಾಂದ್ರೆ ನೀನ್ ಕೊಟ್ಟಿರೋ ಆಹಾರ ನಿನ್ಗಿಷ್ಟ ಆಗಿಲ್ವಾ? ಸರಿ ಆಯ್ತು, ಬೇರೆ ಏನಾದ್ರೂ ಕೊಡ್ತೀನಿ. ಅಪ್ಪು ಅಣ್ಣ, ಯಾಕಣ್ಣ ಇದೇನು ತಿಂತಿಲ್ಲ? ಇಲ್ಲ ಕಿಟ್ಟು, ಅದಕ್ಕ ಮೈ ಹುಷಾರಿಲ್ಲ ಅಂತ ಅನ್ಸತ್ತೆ. ಪಂಜರವನ್ನು ಓಪನ್ ಮಾಡ್ಬಿಡ ಅಣ್ಣ. ಅರೆ ಕಿಟ್ಟು, ನಮ್ಮ ಮಿಟ್ಟು. ಗಿಳಿ ಹಾರಿ ಹೋದದನ್ನ ನೋಡಿ ಅಪ್ಪುನ್ನಿ ಕಿಟ್ಟುನಿಗೆ ಆಶ್ಚರ್ಯವಾಗುತ್ತೆ. ಕಿಟ್ಟುನಿ ಅಳ್ತಾನೆ. ಅಪ್ಪುನ್ನಿ ಕಿಟ್ಟುನಿಗೆ ಸಮಾಧಾನ ಮಾಡಿ ಹೇಳ್ದ, ಅರೆ ನಮ್ಮ ಗಿಳಿ ಹಾರೋಯ್ತು. ಅರೆ ಹೋಗ್ಲಿ ಬಿಡೋ ಕಿಟ್ಟು, ಪಾಪ ಅದಕ್ಕೆ ಆಚೆ ಹಾರ್ಕೊಂಡಿರೋದು ಇಷ್ಟ ಅನ್ಸತ್ತೆ, ಸಂತೋಷವಾಗಿರುತ್ತೆ. ನೀನ್ ಯಾಕೆ ಅಳ್ತಿದ್ಯಾ? ನಿಂಗ್ ಬೇಕಾಗಿರೋ ಮೀನ್ ಪೀಸು ನಿಂಗ್ ಸಿಕ್ಕಿದೆ ತಾನೆ? ಹೋಗಿಲ್ಲಿಂದ. ಅಮ್ಮ, ಫಿಶ್ ಫ್ರೈ ತಿನ್ಬೋದಾ? ಈಗಲ್ಲ, ಆದ್ರೆ ಯಾಕೆ? ನಾವು ಓದಿದ್ದಾಯ್ತು. ನಾವು ಸ್ವಲ್ಪ ಹೊತ್ತು ಆಟಾಡ್ಕೊಳಕ್ ಹೋಗ್ಬಹುದಾ? ಸರಿ, ಓದಿದ್ದೆಲ್ಲ ಮುಗ್ದಿದ್ರೆ ಹೋಗ ಆಡ್ಕೊಳ್ಳಿ ಹೋಗಿ. ಆಯ್ತಮ್ಮ. ಅದನ್ನ ಕೆಳಗಡೆ ಇಡ್ಬೋದಲ್ಲ ಅಕ್ಕ? ಇಲ್ಲ, ನಾನು ಇದನ್ನ ಕೆಳಗಿಡಲ್ಲ, ಇಲ್ಲಂದ್ರೆ ನೀನ್ ತಗೊಳ್ತೀಯ. ನೀನು ಮಾತ್ರ ಅದ್ರ ಜೊತೆ ಯಾವಾಗ್ಲೂ ಆಟಾಡ್ತೀಯ. ನನ್ನ ಕೂಡ ಅದ್ರ ಜೊತೆ ಆಟಾಡಕ್ಕೆ ಬಿಡು. ಇಲ್ಲ, ಇದನ್ನ ನಾನ್ ನಿಂಗ್ ಆಡಕ್ ಕೊಡಲ್ಲ. ಇದನ್ನ ಕೆಳಗಿಟ್ಟು ನೀನ್ ಗಲೀಜ್ ಮಾಡ್ಬಿಡ್ತೀಯ. ಇಲ್ಲ ಅಕ್ಕ, ನನ್ನ ಹತ್ರ ಏನು ಮಾಡಿಲ್ಲ. ಸ್ವಲ್ಪ ತಾಡಕ್ ಕೊಡು. ಇಲ್ಲ, ನಾನ್ ನಿಂಗ್ ಇದನ್ನ ಕೊಡಲ್ಲ. ನನಗದು ಬೇಕು. ಇಲ್ ನೋಡು, ನನ್ ಗೊಂಬೆನ ನನ್ ಕೊಟ್ಬಿಡು, ಇಲ್ಲ ಅಂದ್ರೆ ನಾನು ನಿನ್ನ ಹೊಡೆದ್ಬಿಡ್ತೀನಿ. ನಾನ್ ಕೊಡೋದಿಲ್ಲ, ನಾನ್ ಕೂಡ ನಿನ್ನ ಹೊಡಿತೀನಿ. ಅರೆ ಏನಿದು ಶಬ್ದ? ಮಕ್ಕಳು ಏನಕ್ಕೆ ಜಗಳ ಆಡ್ತಾ ಇದಾರೆ? ಮಾಲು, ಏನಾಗ್ತಾ ಇದೆ? ಈ ಗೊಂಬೆ ನಂದು, ಏನ್ ಕೊಡ್ತಾ ಇಲ್ಲ ಅಪ್ಪ. ನಾನು ಕೊಡೋದಿಲ್ಲ. ಅಯ್ಯೋ, ನಾನೇ ಅಲ್ಲಿಗೆ ಹೋಗ್ಬೇಕು ಅನ್ಸುತ್ತೆ. ಹೊಡ್ದಿಲ್ಲ ಅಂದ್ರೆ ಈ ಮಕ್ಕಳು ಕೇಳೋದೇ ಇಲ್ಲ. ಏನ್ ನಡೀತಿದೆ ಇಲ್ಲಿ? ಅಮ್ಮ, ಇದು ನನ್ ಗೊಂಬೆ. ಬಾಯ್ ಮುಚ್ಚು. ಇನ್ನ ನೀವಿಬ್ರು ಒಂದ್ ಮಾತಾಡ್ಕೊಡುದು. ಅದನ್ನೋಗಲ್ಲಿಡಿ. ಇಲ್ಲ, ನಾನ್ ಇದನ್ನಲ್ಲಿ ಇಡಲ್ಲ. ಆಮೇಲೆ ಇವನು ಅದನ್ನ ತಗೊಂತಾನೆ. ನಾನ್ ಹೇಳ್ತಿರೋದು ಅರ್ಥ ಆಗ್ತಿಲ್ವಾ ನಿಮ್ಗೆ? ಏನಾಯ್ತು ಮಕ್ಳೇ, ಏನಕ್ಕೆ ಈ ರೀತಿ ಜಗಳ ಆಡ್ತಾ ಇದ್ದೀರಾ? ಅಕ್ಕ ತಮ್ಮ ಅಲ್ಲ, ಯಾವಾಗ್ಲೂ ಫ್ರೆಂಡ್ ರೀತಿ ಇರ್ಬೇಕು. ಅಪ್ಪ ಮಾಲು ಅಕ್ಕ ನನಗೆ ಆಟಾಡ್ಕೊಳಕ್ಕೆ ಆಟ ಸಾಮಾನ್ ಕೊಡ್ತಿಲ್ಲ. ಏನಿದು? ಅಪ್ಪುಗೇನಕ್ಕೆ ಗೊಂಬೆ ಕೊಡ್ತಾ ಇಲ್ಲ? ಈ ಗೊಂಬೆನ ನಾನು ಅವನಿಗೆ ಕೊಟ್ರೆ ಅವನು ಅದನ್ನ ಕೆಳಗಿಡ್ತಾನೆ. ಆದ್ರಿಂದ ಗಲೀಜಾಗತ್ತಪ್ಪ. ಆದ್ರೆ ಅಪ್ಪ ಅವಳು ಕೊಡ್ತಾ ಇಲ್ಲ ಅಲ್ವಾ? ಮಾಲು, ಈ ಗೊಂಬೆನ ನೀವೊಬ್ರು ಸೇರಿ ಆಟಾಡೋದಿಕ್ಕೆ ಅಂತಾನೆ ತಂದಿದ್ದು. ಪ್ರತಿದಿನ ಇದಕ್ ಜಗಳ ಆಡೋದೇ ಆಯ್ತು ನಿಮ್ಮಿಬ್ರದು. ನೀವು ಜಗಳ ಆಡ್ಬಾರ್ದು. ಇಲ್ಲಿ ಎಲ್ಲವೂ ಕೂಡ ನಿಮ್ಮಿಬ್ರಿಗೋಸ್ಕರ ಮಾತ್ರ. ಏನ್ ಸಿಗುತ್ತೋ ಅದನ್ನ ನೀವಿಬ್ರು ಕೂಡ ಹಂಚ್ಕೋಬೇಕು. ಪ್ರೀತಿಯಿಂದ ಎಲ್ಲಾ ವಸ್ತುಗಳನ್ನ ನೀವು ಹಂಚ್ಕೋಬೇಕು. ಈ ರೀತಿ ಮಾಡಿದ್ರೆ ಒಳ್ಳೆಯವರಾಗ್ತೀರಾ. ಕ್ಷಮಿಸ್ಬಿಡಿ ಅಪ್ಪ, ಇನ್ಮೇಲೆ ನಾವು ಜಗಳ ಆಡಲ್ಲ. ಅಪ್ಪು, ತಗೋ, ಇದನ್ನ ಇಟ್ಕೊಂಡ್ ನೀನೇ ಆಡು. ಇದ್ರ ಜೊತೆ ನಾವಿಬ್ರು ಸೇರ್ಕೊಂಡು ಆಡಣ್ವಾ? ಒಂದು 2 3 4 5 6 7 8 9 10 11 12 13. ನಾನಲ್ಲಿ ಬಚ್ಚಿಟ್ಕೊಳ್ಳಿ. ಒಂದ್ ವೇಳೆ ನಾನು ಈ ಗಿಡಗಳ ಹಿಂದೆ ಬಚ್ಚಿಟ್ಕೊಂಡ್ರೆ? ಅರೆ ಖಂಡಿತ ಬೇಡ. ಒಂದ್ ವೇಳೆ ನಾವಿಬ್ರು ಒಂದೇ ಕಡೆ ಬಚ್ಚಿಟ್ಕೊಂಡ್ರೆ ಅವಾಗ ಒಂದೇ ಸತ್ಯ ಅವ್ನ್ ನಮ್ಮನ್ನ ಕಂಡಿಡಿತಾನೆ. ಒಂದ್ ಕೆಲ್ಸ ಮಾಡೋಣ, ನೀನು ಅಲ್ಲಿ ಬಚ್ಚಿಟ್ಕೋ,
ಬಚ್ಚಿಟ್ಕೋ, ನಾನು ಬೇರೆ ಕಡೆ ಬಚ್ಚಿಟ್ಕೊಂತೀನಿ. ಸರಿ ಆಯ್ತು, ಹಾಗಾದ್ರೆ ಇಲ್ಲಿ ನಾನ್ ಬಚ್ಚಿಟ್ಕೋತೀನಿ. ಈಗ ನಾನೆಲ್ ಬಚ್ಚಿಟ್ಕೊಳ್ಳಿ? ನಾನು ಆ ಬುಟ್ಟಿ ಒಳಗೆ ಬಚ್ಚಿಟ್ಕೋತೀನಿ. ನಾನಿದ್ರ ಕೆಳಗ್ ಬಚ್ಚಿಟ್ಕೊಂಡ್ರೆ ಅವಾಗ ಯಾರು ನನ್ನನ್ನು ಕಂಡಿಡಿಯಲ್ಲ. 14, 15, 16, 17, 18, 19, 20. ಅವ್ರು ಎಲ್ಲಿ ಬಚ್ಚಿಟ್ಕೊಂಡಿದ್ದಾರೆ ಅಂತ ನನ್ಗೆ ಹೇಳ್ತೀಯಾ? ಅರೇ ಚೋಟು, ಏನ್ ಅನ್ಕೊಂಡೆ? ನಾನ್ ನಿನ್ನ ಕಂಡಿಡಿಯೋದಿಲ್ಲ ಅಂತ ಅನ್ಕೊಂಡ್ಯಾ? ನೀನ್ ಎಲ್ಲಿ ಬಚ್ಚಿಟ್ಕೊಂಡ್ರು ನಾನ್ ಕಂಡಿಡಿತೀನಿ. ಕಂಡಿಡ್ಬಿಟ್ಟೆ. ಸರಿ, ಈಗ ಈ ಗೋಪಿ ಎಲ್ಲಿ ಬಚ್ಚಿಟ್ಕೊಂಡಿದಾನಂತ ನಾನ್ ನೋಡ್ತೀನಿ. ಇವನು ಇಲ್ಲಿ ಬಚ್ಚಿಟ್ಕೊಂಡಿದಾನ. ಸರಿ, ಹೋಗಿ ಇವನ್ನ ಹಿಡ್ಕೊಳ್ಳೋಣ. ಹಿಡ್ಕೊಂಡ್ಬಿಟ್ಟೆ. ವಾವ್, ಕಿಚನ್ ಇಂದ ಬರ್ತಿರೋ ಆ ಸ್ವೀಟ್ ಕೇಕ್ ಸ್ಮೆಲ್ ಎಷ್ಟ್ ಚೆನ್ನಾಗಿದೆ. ಸರಿಯಾಗಿ ಹೇಳ್ದೆ. ಸರಿ ಬಾ, ಹೋಗಿ ತಿನ್ನೋಣ. ನನ್ಗೆ ತುಂಬಾನೇ ಹಶ್ವಾಗ್ತಾ ಇದೆ. ಅಪ್ಪು, ಇದು ನಿನಗ್ ಮಾತ್ರ ಅಲ್ಲ. ನಾವು ಏನ್ ಅಡ್ಗೆ ಮಾಡಿದ್ರು ಎಲ್ಲರ ಜೊತೆ ಹಂಚ್ಕೊಂಡ್ ತಿನ್ಬೇಕು. ಸರಿ ಬಾ, ಮೊದಲು ನೀವು ಮೂವರು ಹೋಗಿ ಕೈ ತೊಳ್ಕೊಂಡ್ ಬನ್ನಿ, ಆಯ್ತಾ? ನೋಡಿ ನಿಮ್ಮ ಕೈಗಳು ಎಷ್ಟು ಗಲೀಜಾಗಿದೆ ಅಂತ. ಅಪ್ಪು, ಅಮ್ಮ ಹೇಳ್ತಿರೋದು ಸರಿನೇ. ಬನ್ನಿ ಎಲ್ಲರೂ ಕೈ ಕಾಲ್ ತೊಳ್ಕೊಂಡ್ ಬರೋಣ. ಸರಿ, ಬನ್ನಿ ಹೋಗಿ ಕೇಕ್ ತಿನ್ನೋಣ. ಏನಪ್ಪು, ಕೈ ಸರಿಯಾಗಿ ತೊಳ್ಕೊಂಡ್ ಬಂದಿದ್ಯಲ್ವಾ? ನೋಡಮ್ಮ, ಕ್ಲೀನ್ ಆಗಿದೆ. ಹೌದು, ಅಪ್ಪು ತುಂಬಾನೇ ಸ್ಮಾರ್ಟ್ ಅಲ್ವಾ? ಹಾಗಾದ್ರೆ ನಾನು ನೀನು ಸ್ಮಾರ್ಟ್. ಹಾಗಾದ್ರೆ ನಾನು? ಅರೆ ಹೌದು, ನೀನು ಸ್ಮಾರ್ಟ್.